ಎಲ್ಲರಿಗೂ ನಮಸ್ಕಾರ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಶ್ರೀ ಗುರು ದತ್ತಾತ್ರೇಯರ ಅಥವಾ ನರಸಿಂಹ ಸರಸ್ವತಿಗಳ ಗುರುಚರಿತ್ರೆಯು ಇದ್ದೇ ಇರುತ್ತದೆ. ಇದರಲ್ಲಿ ಅದ್ಭುತವಾದ 8 ಅಧ್ಯಾಯಗಳಿವೆ. ಈ 8 ಅಧ್ಯಾಯಗಳು ಹೇಳಕ್ಕೆ ಆಗದಿರುವಷ್ಟು ಫಲಗಳನ್ನು ಕೊಡುತ್ತದೆ. ಇವಾಗ ನಾವು ಯಾವ ಅಧ್ಯಾಯಗಳು ಯಾವ ಫಲವನ್ನು ಕೊಡುತ್ತದೆ ಎಂಬುದನ್ನು ನೋಡೋಣ. ಈ ಅಧ್ಯಾಯಗಳಿಗೆ ಅನುಸಂಧಾನವಾದ ಶ್ಲೋಕಗಳು ಕೂಡ ಇವೆ. ಅಧ್ಯಾಯ 13 ಆರೋಗ್ಯ ಸಮಸ್ಯೆ ಇರುವವರಿಗೆ ಈ ಅಧ್ಯಾಯ ಅದ್ಭುತ ಫಲಗಳನ್ನು ಕೊಡುತ್ತದೆ. ಅಧ್ಯಾಯ 14 ಕೋರ್ಟ್ ಕೇಸ್ ಅಥವಾ ಆಫೀಸ್ನಲ್ಲಿ ನಮಗೇನಾದರೂ ತೊಂದರೆ ಇದ್ದರೆ ಈ ಅಧ್ಯಾಯವನ್ನು ಓದಬಹುದು. 17ನೇ ಅಧ್ಯಾಯ ವಿದ್ಯೆ ಪ್ರಾಪ್ತಿಗಾಗಿ, 18ನೇ ಅಧ್ಯಾಯ ಋಣಬಾಧೆ ಅಥವಾ ಸಾಲ ಬಾಧೆಗಳಿದ್ದರೆ, 22ನೇ ಅಧ್ಯಾಯ ಹಸು ಅಥವಾ ಪ್ರಾಣಿಗಳ ರಕ್ಷಣೆಗೆ ಓದಬಹುದು. 39ನೇ ಅಧ್ಯಾಯ ಸಂತಾನ ಪ್ರಾಪ್ತಿಗಾಗಿ ಓದಬೇಕು. 20 ಹಾಗೂ 21ನೇ ಅಧ್ಯಾಯ ಅಬಾರ್ಷನ್ ಅಥವಾ ಗರ್ಭಪಾತವನ್ನು ತಪ್ಪಿಸುವುದಕ್ಕೆ ಓದಬೇಕು. 23ನೆಯ ಅಧ್ಯಾಯ ಮನೆಯ ವಾಸ್ತು ದೋಷಗಳನ್ನು ಸರಿಪಡಿಸುವುದಕ್ಕೆ ಓದಬೇಕು. ಕಥೆ ಓದಿದರೆ ಕೋರಿಕೆ ಹೇಗೆ ತೀರುತ್ತೆ? ಕಥೆಗಳಿಗೆ ಸಂಬಂಧಿಸಿದ ಆ ದೇವತೆಗಳು ಇರುತ್ತಾರೆ. ಈ ಕಥೆ ಓದಿದ ಕೂಡಲೇ ಆ ದೇವತೆಗಳು ಸ್ಪಂದಿಸುತ್ತಾರೆ. ದೇವತೆಗಳು ಭಾವನೆ ಮಾತ್ರಗಳಿಂದ ಸಂತುಷ್ಟರಾಗುವವರು. ನಾವು ಒಳಗಡೆ ಅವರನ್ನು ಭಾವಿಸಿದರೆ ಅವರು ಸಂತುಷ್ಟಗೊಳ್ಳುತ್ತಾರೆ. ಇದನ್ನು ನಾವು ಯಾವ ಭಾಷೆಯಲ್ಲಾದರೂ ಓದಬಹುದು. ನಿಮಗೆ ಈ ಅಧ್ಯಾಯಗಳ ವಿವರಣೆ ಬೇಕಿದ್ದಲ್ಲಿ, ಆ ಶ್ಲೋಕಗಳು ಯಾವುದು ಎಂದು ತಿಳಿದುಕೊಳ್ಳಬೇಕು ಅಂತಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ಮೂಲಕ ನಾವು ಇವುಗಳನ್ನು ನಿಮಗೆ ಸೇರಿಸುತ್ತೇವೆ. ಶ್ರುತಿ ಸ್ಪೀಕ್ಸ್, ನಂಬಿಕೆ, ಪುರಾಣ ಮತ್ತು ನಿತ್ಯ ಸತ್ಯದ ಮೂಲಕ ಪ್ರಯಾಣ. ಜೈ ಶ್ರೀ ಗುರುದೇವ ದತ್ತ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಸನ್ಮಂಗಳಾನಿ ಭವಂತು.